ಯರಮಾರಪಲ್ಲಿ ಗ್ರಾಮ ಪಂಚಾಯತ್ಗೆ ಸೇರಿರುವ ಮುಡವಾರಪಲ್ಲಿ ಗ್ರಾಮದಲ್ಲಿ ಶಿವಕುಮಾರ್ MN ಅವರ ಅಂಬೇಡ್ಕರ್ ಜಯಂತಿಯನ್ನು 2ನೇ ಬಾರಿ ಆಚರಿಸಲಾಗಿದೆ. ಇದು ನಮ್ಮ ಭಾರತ ದೇಶದಲ್ಲಿಯೇ ಗ್ರಾಮೀಣ ಭಾಗದಲ್ಲಿ ಅಂಬೇಡ್ಕರ್ ಬಗ್ಗೆ ಅನೇಕ ರೀತಿಯ ಒಂದು ಅಂಬೇಡ್ಕರ್ ಅವಗಾಹನ ಇರುವ ಒಂದು ಹಳ್ಳಿಗಳಲ್ಲಿ ಕೂಡ ಆಚರಿಸ್ತಾ ಇರುವುದು ನಮ್ಮ ಗ್ರಾಮೀಣ ಭಾಗದಲ್ಲಿ ಅವಗಾಹನ ಇರೋದು ತುಂಬ ಆಶ್ಚರ್ಯವಾದಂಥ ವಿಷಯವಾಗ್ತದೆ. ಅದೇ ರೀತಿ ನಮ್ಮ ಅಂಬೇಡ್ಕರ್ ಅನ್ನೋದು ಇಡೀ ಭಾರತದ ವಿಶ್ವದಲ್ಲೇ ಪ್ರಖ್ಯಾತವಾದ ಒಂದು ಮನುಷ್ಯ, ಒಂದು ಭಾರತ ರತ್ನ ಅಂತಲೇ ಕರೀತಾ ಇರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿಯನ್ನು 134ನೇ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ತದನಂತರ ದಲಿತರು ಅಂತಂದರೆ ಒಂದು ST ಬರ್ತಾರೆ, SC, ಗೋವಿ ಎಲ್ಲರೂ ಸೇರಿ ದಲಿತರು ಅಂತ ಕರೀತಾರೆ. ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು SC ಒಂದು ಕಮ್ಯುನಿಟಿಗೆ ಸೇರಿರುವ ಒಂದು ಪ್ರಖ್ಯಾತ ಮನುಷ್ಯ ಆಗಿದ್ದಾರೆ. ಅವರು ಬಾಲ್ಯದಲ್ಲಿ ತುಂಬ ಬಡತನದಿಂದ ಕೂಡಿರುವ ಒಂದು ಕುಟುಂಬದಲ್ಲಿ ಜನಿಸಿ ನಮ್ಮ ಭಾರತ ದೇಶಕ್ಕೆ ಒಂದು ಪ್ರಖ್ಯಾತವಾದಂತಹ ಒಂದು ಗ್ರಂಥವನ್ನು ಅವರು ರಚನೆ ಮಾಡ್ತಾರೆ. ಯಾಕೆ ಅಂತಂದರೆ ಅವರು ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಅಂತ ಪ್ರಖ್ಯಾತವಾದಂಥ ಒಂದು ಹೆಸರನ್ನು ಪಡಿತಾರೆ. ಯಾಕಂತ ನಮ್ಮ ಸರ್ಕಾರವನ್ನು ಸುವ್ಯವಸ್ಥೆಯಲ್ಲಿ ನಡೆಸುವುದಕ್ಕೆ ನಾವು ರಚಿಸಲ್ಪಟ್ಟುಕೊಂಡಿರುವ ಒಂದು ದೊಡ್ಡ ಪುಸ್ತಕವನ್ನೇ ಸಂವಿಧಾನ ಅಂತ ಕರೀತಾರೆ. ಇವರನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸಂವಿಧಾನ ಶಿಲ್ಪಿ ಅಂತಲೇ ಕರೀತಾರೆ. ಅವರು ಫಾದರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ಯಾಕಂತಂದರೆ ಅಷ್ಟೊಂದು ನಾಲೆಡ್ಜ್ ಪರ್ಸನ್ ಆಗಿರ್ತಕ್ಕಂಥ ದಲಿತ ಕುಟುಂಬದಲ್ಲಿ ಜನಿಸಿ ನಮ್ಮ ದಲಿತರಿಗೆ ಒಂದು ಹೆಸರನ್ನು ತಂದು ಕೊಟ್ಟಿರ್ತಕ್ಕಂಥ ಒಂದು ಮಹಾನ್ ವ್ಯಕ್ತಿ ಅಂತ ನಾವು ಇವಾಗ ಹೇಳ್ಬೋದು. ಅದೇ ರೀತಿ ಏನಪ್ಪ ಅಂತಂದರೆ ಒಂದು ನಮ್ಮ ಸಂವಿಧಾನದಲ್ಲಿ ಬರೀ SCಗಳಿಗಾಗಲಿ STಗಾಗಲಿ ಗೋವಿಗಳಿಗಾಗಲಿ ಮಾತ್ರನೇ ಸಂವಿಧಾನವನ್ನು ರಚಿಸಿಲ್ಲ. ಎಲ್ಲ ಇಡೀ ಭಾರತ ದೇಶದಲ್ಲಿ ನಮ್ಮ ಸರ್ಕಾರ ಯಾವ ರೀತಿ ನಡೆಸಬೇಕು, ಯಾವ ಒಂದು ಅನುಕೂಲಗಳನ್ನು ಎಲ್ಲ ಜನರಿಗೂ ಎಲ್ಲ ಕಮ್ಯುನಿಟೀಸ್ಗೂ ಯಾವ ರೀತಿ ಒದಗಿಸಬೇಕು ಅನುಕೂಲಗಳನ್ನು ಅನ್ನೋದರಲ್ಲಿ, ಅದೇ ರೀತಿ ಒಂದು ಕಾನೂನು ವ್ಯವಸ್ಥೆಯನ್ನಾಗಲಿ ಒಂದು ಕರಡು ಸಮಿತಿಯನ್ನಾಗಲಿ ರಚಿಸಿರುವುದರಲ್ಲಿ ಅಂಬೇಡ್ಕರ್ ಅವರು ಒಬ್ಬರಾಗಿರ್ತಾರೆ. ಅದೇ ರೀತಿ ಏನಪ್ಪ ಅಂತಂದರೆ ನಮ್ಮ ಭಾರತ ದೇಶದಲ್ಲಿ ನಮ್ಮ ಒಂದು ಫಂಡಮೆಂಟಲ್ ರೈಟ್ಸ್ ಅಂತ ಕರೀತಾರೆ. ಫಂಡಮೆಂಟಲ್ ರೈಟ್ಸ್ ಅನ್ನೋದಪ್ಪ ಏನಂತ ಕರೀತಾರೆ ಅಂತಂದರೆ ನಮ್ಮ ಭಾರತ ದೇಶದಲ್ಲಿ ಎಲ್ಲ ನಾಗರಿಕರಿಗೂ ಸಿಟಿಜನ್ಶಿಪ್, ಎಲ್ಲ ನಾಗರಿಕರಿಗೂ ಅದರದ್ದೇ ಆಗಿರ್ತಕ್ಕಂಥ ಒಂದು ಲಿಮಿಟೇಷನಲ್ಲಿ ನಡೀಬೇಕು. ಅಂದರೆ ನಮ್ಮ ಅಂಬೇಡ್ಕರನ್ನು ಭಾರತದ ಬ್ರಹ್ಮ ಅಂತಲೂ ಕರೆಯೋದ್ರಲ್ಲಿ ಬೇರೆ ಯಾವುದೇ ಮಾತು ತಪ್ಪಿಲ್ಲ ಅನ್ಸೋದು. ಯಾಕಂತಂದರೆ ನಾವು ಇವಾಗ ವೀರಬ್ರಹ್ಮೇಂದ್ರ ಸ್ವಾಮಿ ಅಂತ ನೀವು ಕೇಳಿರ್ತೀರ. ಯಾಕಂತಂದರೆ ಅವರು ಕಾಲಜ್ಞಾನವನ್ನು ಬರೆಯೋದ್ರಲ್ಲಿ ಇಡೀ ಪ್ರಪಂಚದಲ್ಲಿ ಮನುಷ್ಯರ ಕಾಲಜ್ಞಾನ ಬರೆಯೋದ್ರಲ್ಲಿ ಒಬ್ಬರಾಗಿರ್ತಕ್ಕಂಥ ಒಂದು ಮಹಾನ್ ವ್ಯಕ್ತಿ ದೇವರಾಗಿದ್ದಾರೆ. ಅದೇ ರೀತಿ ನಮ್ಮ ಭಾರತ ದೇಶದ ಒಂದು ಇಡೀ ನಮ್ಮ ಭಾರತ ದೇಶದಲ್ಲಿ ಜನರಾಗಲಿ ಸರ್ಕಾರ, ಯಾವುದೇ ಸರ್ಕಾರ ಬರಲಿ, ಆ ಸರ್ಕಾರ ಯಾವ ರೀತಿ ನಡೆಸಬೇಕು, ಸುವ್ಯವಸ್ಥೆಯನ್ನು ಆಡಳಿತ ನಡೆಸುವುದು ಇದೇ ಒಂದು ಲಿಮಿಟೇಷನಲ್ಲಿ ನಡಿಬೇಕು ಅಂತ ಬರೆದಿರೋದ ಮಹಾನ್ ವ್ಯಕ್ತಿಯವರು. ಅವರನ್ನು ಭಾರತದ ಬ್ರಹ್ಮ ಅಂತ ಕರೆಯೋದ್ರಲ್ಲಿ ತಪ್ಪಾಗಲಾರ್ದು. ಅದೇ ರೀತಿ ಏನಪ್ಪ ಅಂತಂದರೆ ನಮ್ಮ BR ಅಂಬೇಡ್ಕರ್ ಅವರು ಅವರ ತಂದೆ ಹೆಸರು ರಾಮೋಜಿ ಸಕ್ಪಾಲ್ ಅಂತ. ಅವರು ಏನಪ್ಪ ಅಂತಂದರೆ 14ನೇ ಮಗನಾಗಿ ಜನಿಸ್ತಾರೆ. ಅವರು 14ನೇ ಮಗನಾಗಿ ಜನಿಸಿ ಅವ್ರು ಏನು ಮಾಡ್ತಾರೆ ಅಂತಂದರೆ ಅನೇಕ ಬಿರುದುಗಳನ್ನು, ಪ್ರಶಸ್ತಿಗಳನ್ನು ಪಡಿತಾರೆ. ಭಾರತ ರತ್ನ ಅನ್ನೋ ಒಂದು ಪ್ರಶಸ್ತಿಯನ್ನು ಬರೀತಾರೆ. ಇನ್ನೊಂದು ಏನಂತಂದರೆ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಕಲಿಯುಗದ ಬುದ್ಧ ಅಂತಲೇ ಕರೀತಾರೆ. ಯಾಕಪ್ಪ ಅಂತಂದರೆ ಈ ಕಲಿಯುಗದಲ್ಲಿ ಬೇರೆ ಬೇರೆ ಅನೇಕ ರೀತಿಯ ಒಂದು ಯಾವ ಕೆಲಸಗಳನ್ನು ಏನು ನಡೀತಾವೆ ಅಂತಂದ್ರೆ ಬ್ರಹ್ಮ ಬರೆದರೆ ನಮ್ಮ ಸರ್ಕಾರ ನಮ್ಮ ಭಾರತದಲ್ಲಿ ಯಾವ ರೀತಿಯಾಗಿ ನಾವು ಅನುಸರಣೆ ಮಾಡಬೇಕು, ಆ ಲಿಮಿಟೇಷನಲ್ಲೇ ನಡೀಬೇಕು. ಎಲ್ಲ ಜನರು, ಎಲ್ಲ ಸಿಟಿಜನ್ಶಿಪ್ಸ್ ನಾಗರಿಕರು ಎಲ್ಲರೂ ಕೂಡ ಆ ಸುವ್ಯವಸ್ಥಿತವಾದ ಒಂದು ಸರ್ಕಾರದಲ್ಲಿರುವ ಸಂವಿಧಾನದಲ್ಲಿರುವ ಕಾನೂನುಗಳಾಗಿ ಬದ್ಧವಾಗಿರಬೇಕು. ಜುಡಿಷಿಯಲ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಆ
ಆ ಒಂದು ಕಾನೂನಿಗೆ ಬದ್ಧವಾಗಿರಬೇಕು ಅನ್ನೋ ರೀತಿಯಲ್ಲಿ ನಮ್ಮ ಸಂವಿಧಾನವನ್ನು ರಚಿಸಿದ್ದಾರೆ. ಈ ಒಂದು ಭಾರತ ದೇಶಕ್ಕೆ ನಮ್ಮ ಸಂವಿಧಾನ, ಭಾರತದ ಸಂವಿಧಾನ ಅತಿ ದೊಡ್ಡ ಸಂವಿಧಾನ ಅಂತಲೇ ಕರೀತಾರೆ. ರಿಟರ್ನ್ ಕಾನ್ಸ್ಟಿಟ್ಯೂಷನ್, ಇಟ್ ಈಸ್ ಎ ಲಾರ್ಜೆಸ್ಟ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಂತಲೂ ಕರೀತಾರೆ ಇನ್ ಯೂನಿವರ್ಸ್. ನಮ್ಮ ಪ್ರಪಂಚದಲ್ಲಿ ನಮ್ಮ ಭಾರತದ ಸಂವಿಧಾನ ಅತಿ ದೊಡ್ಡ ಸಂವಿಧಾನ ಅಂತಲೇ ಕರೀತಾರೆ. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಕಲಿಸಿಕೊಟ್ಟೆ ಸಮಾನತೆಯನ್ನು.